ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಕೆಲವೊಂದು ಯೂಸ್ಫುಲ್ ಕಿಚನ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮಗೆ ವಿಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ನೀವು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ಫಸ್ಟ್ ಟಿಪ್ ನೋಡೋಣ. ನೋಡಿ, ನಾವು ಚಾರ್ಜರ್ನ ಈ ಥರ ಸುತ್ತಿಬಿಟ್ಟಿರ್ತೀವಲ್ವ, ಎಲ್ಲ ನಾವು ಹೋಗಬೇಕು ಅಂದಾಗ ಸುತ್ತಿಕ್ಕರೆ ಮತ್ತೆ ಬಿಟ್ಕೊತಾ ಇರುತ್ತೆ ಅದು. ಹಾಗೆ ಹುಡ್ಕ್ಲಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ. ಆ ಥರ ಇದ್ದಾಗ ನೋಡಿ, ವೈರ್ನ ಸಪ್ರೇಟ್ ಮಾಡಿಕೊಂಡು ಈ ಥರ ನೀಟಾಗಿ ಸುತ್ಕೊಂಡ್ಬಿಡಬೇಕು. ಸುತ್ತಕೊಂಡು ಒಂದು ರಬ್ಬರ್ ಹಾಕ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಈ ಥರ ರಬ್ಬರ್ ಹಾಕ್ಕೊಂಡು ನಾವು ಕ್ಯಾರಿ ಮಾಡೋದ್ರಿಂದ ಒಂದೇ ಕಡೆ ಇರುತ್ತೆ, ಹಾಗೆ ಸಿಕ್ಕಾಗುತ್ತೆ ಅನ್ನೋ ಭಯ ಇರಲ್ಲ. ನೋಡಿ, ಕಾಯಿಲ್ಗೂ ಒಂದು ರಬ್ಬರ್ ಹಾಕ್ಕೊಳೋದ್ರಿಂದ ಒಂದೇ ಕಡೆ ಇರುತ್ತೆ, ಬೇಗನೆ ನಮ್ಮ ಕೈಗೆ ಸಿಗುತ್ತೆ ಫ್ರೆಂಡ್ಸ್. ಇದು ಬೇಕಿದ್ದರೆ ಒಂದು ಪರ್ಸಲ್ಲಿ ಹಾಕ್ಕೊಂಡು ನಾವು ಕ್ಯಾರಿ ಮಾಡ್ಕೋಬೋದು ಎಲ್ಲ ನಾವು ಹೋಗಬೇಕು ಅಂದರೆ. ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ಶಾಂಪೂನ ಬಾತ್ರೂಮಲ್ಲಿ ನಾವು ಸ್ನಾನ ಮಾಡಿದಾಗ, ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿದಾಗ ಅವ್ರಿಗೆ ಸ್ವಲ್ಪನೇ ಶಾಂಪೂನ ಯೂಸ್ ಮಾಡ್ತಾ ಇರ್ತೀವಿ. ಅರ್ಧ ಹಂಗೆ ಇಟ್ಟಿರ್ತೀವಲ್ವ. ಕೆಲವೊಂದು ಸಾರಿ ಈ ಥರ ಸೋಪ್ ಬಾಕ್ಸಲ್ಲೆಲ್ಲ ಹಾಕಿದಾಗ ತುಂಬಾ ವೇಸ್ಟ್ ಆಗ್ತಾ ಇರುತ್ತೆ, ಹಾಗಾಗಿ ಮತ್ತೆ ಎಲ್ಲ ವೇಸ್ಟ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಆ ಥರ ಇದ್ದಾಗ ನೋಡಿ, ಈ ಥರ ಕ್ಲಿಪ್ಸು ಮನೆಯಲ್ಲಿ ಬಟ್ಟೆಗೆ ಯೂಸ್ ಮಾಡೋವಂಥ ಕ್ಲಿಪ್ಸು ಒಂದೆರಡು ಅಲ್ಲಿ ಇಟ್ಕೊಬಿಟ್ರೆ ಸಾಕು. ನಾವು ಅರ್ಧ ಯೂಸ್ ಮಾಡಿರೋವಂಥ ಶಾಂಪೂನ ಮತ್ತು ಕ್ಲಿಪ್ಗಳಿಗೆ ಆ ಕಡೆ ಒಂದು ಈ ಕಡೆ ಒಂದು ಕ್ಲಿಪ್ ಹಾಕ್ಕೊಂಡು ಇಕ್ಕೊಂಬಿಟ್ರೆ ಸಾಕು ಫ್ರೆಂಡ್ಸ್. ಬೇಕು ಅಂದಾಗ ಮತ್ತೆ ನಾವು ಅದನ್ನೇ ಶಾಂಪೂನೇ ತೊಗೊಂಡು ಯೂಸ್ ಮಾಡ್ಕೋಬೋದು. ಈ ಥರ ಎಷ್ಟೇ ಶಾಂಪೂ ಇದ್ರೂ, ಒಬ್ಬೊಬ್ಬರು ಒಂದೊಂದು ಶಾಂಪೂ ಹಾಕ್ತಾರಲ್ವ, ಎಷ್ಟೇ ಶಾಂಪೂ ಮಿಕ್ಕಿದ್ರೂ ಸೇಮ್ ಇದೇ ಮೆಥಡ್ ಯೂಸ್ ಮಾಡ್ಬೋದು, ಸ್ವಲ್ಪನೂ ವೇಸ್ಟ್ ಆಗೋಲ್ಲ ಶಾಂಪೂ. ನೆಕ್ಸ್ಟ್ ಟಿಪ್ ನೋಡೋಣ ಫ್ರೆಂಡ್ಸ್. ನಾವು ಹ್ಯಾಂಡ್ ಕರ್ಚಿಪ್ನ ಎಲ್ಲರೂ ಫಂಕ್ಷನ್ಸ್ಗೆ ಅಲ್ಲಿ ಹೋದಾಗ ನಾವು ತೊಗೊಂಡು ಹೋಗ್ತೀವಲ್ವ, ನಾವೆಲ್ಲಾದರೂ ಊಟಕ್ಕೆ ಎಲ್ಲೆಲ್ಲಿ ಕೂತ್ಕೊಂಡಾಗ ಬಿದ್ದೋಗ್ತಾ ಇರುತ್ತೆ, ನಾವು ಮರ್ತೋಗಿ ಮತ್ತೆ ಕೂತ್ಕೊಂಡಿರೋ ಪ್ಲೇಸಲ್ಲೇ ಬಿಟ್ಟು ಬರ್ತಾ ಇರ್ತೀವಲ್ವ. ಆ ಥರ ಇದ್ದಾಗ ಬಳೆ ಅಂತೂ ಎಲ್ಲರೂ ಹಾಕಿರ್ತೀವಲ್ವ, ಅದಕ್ಕೊಂದು ಸೇಫ್ಟಿ ಪಿನ್ ಹಾಕ್ಕೊಂಡು ಬಳೆಗೆ ಈ ಥರ ಹಾಕ್ಕೊಂಬಿಟ್ರೆ ಸಾಕು. ಪಿನ್ ಹಾಕ್ಕೊಂಡು ಈ ಥರ ಕರ್ಚಿಪ್ ಹಾಕ್ಕೊಂಬಿಟ್ರೆ ಸಾಕು. ನಾವೆಲ್ಲೇ ಕೂತ್ಕೊಂಡ್ರು ಏನೇ ಮಾಡಿದ್ರು ಅದು ಕೆಳಗಡೆ ಬಿದ್ದೋಗಲ್ಲ, ನಮ್ಮ ಕೈಯಲ್ಲೇ ಇರುತ್ತೆ. ಒಂದು ಪಿನ್ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ಹೆಡ್ಫೋನ್ಸ್ ವಯರ್ಸ್ ಈ ಥರ ನಾವೆಲ್ಲಂದರೆ ಎಲ್ಲ ಹಾಕಿ ತುಂಬ ಸಿಕ್ಕಾಗಿರುತ್ತೆ, ಅವನ್ನ ಬಿಡಿಸೋದೇ ಒಂದು ಕೆಲಸ ಆಗೋಗುತ್ತೆ. ಮಕ್ಳಿಗೆ ಏನಾದ್ರು ಸಿಕ್ಕಿದ್ರೆ ಇದ್ದಿದ್ದು ಮಾಡಿಕ್ಬಿಡ್ತಾರೆ ಫ್ರೆಂಡ್ಸ್. ಆ ಥರ ಇದ್ದಾಗ ನೋಡಿ, ನೀಟಾಗಿ ರೌಂಡಾಗಿ ಈ ಥರ ಸುತ್ಕೊಂಡ್ಬಿಟ್ಟು ಈ ಥರ ವೆಲ್ಕ್ರೋ ಸಿಕ್ಕುತ್ತೆ. ಇವಾಗ ಕಿಟಕಿಗಳಿಗೆ ಅವಕ್ಕೆಲ್ಲ ಹಾಕಬೇಕು ಅಂದರೆ ತಂದಿರ್ತೀರಲ್ವ, ಅದಾಗಲೂ ಯೂಸ್ ಮಾಡ್ಬೋದು. ಈ ಥರ ಆನ್ಲೈನಲ್ಲಿ ಬೇಕಾದ್ರೆ ಈ ಥರ ಸಿಕ್ಕುತ್ತೆ ವೆಲ್ಕ್ರೋ, ನಾನು ವೀಡಿಯೋದಲ್ಲಿ ತೋರಿಸ್ತೀನಿ, ಅದಾದರೂ ಹಾಕ್ಕೋಬೋದು. ಅದು ಇಲ್ಲ ಅಂತಂದರೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ. ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಈ ಥರ ಇಟ್ಕೊಳೋದ್ರಿಂದ ನಾವು ಬೇಕು ಅಂದಾಗ ತಕ್ಷಣಕ್ಕೆ ನೀಟಾಗಿರುತ್ತೆ, ವೈರು ಸುತ್ತಕೊಂಡು ಇರಲ್ಲ, ಸಿಕ್ಕು ಏನೂ ಆಗಿರಲ್ಲ, ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ಏರ್ ಡ್ರೈಯರ್ ಅಂತೂ ಎಲ್ಲರ ಮನೆಯಲ್ಲೂ ಸಾಮಾನ್ಯ ಇದ್ದೇ ಇರುತ್ತೆ. ಮಳೆಗಾಲದಲ್ಲೆಲ್ಲ ಮಕ್ಕಳಿಗೆಲ್ಲ ತಲೆ ಒಣಗ್ಸೋಕ್ಕೆಲ್ಲ ಇಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್. ನೋಡಿ, ನಾವು ಈ ಥರ ಸುತ್ತಿ ಇರ್ತೀವಲ್ವ, ಆ ಥರ ಇಕ್ಕಿದಾಗ ವಯರ್ ಕಟ್ಟಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಹೆಂಗಂದರೆ ಹಂಗೆ ಇಕ್ಬಾರ್ದು, ಅದು ಮಕ್ಕಳ ಕೈಗೆ ಸಿಕ್ಕಿದ್ರೆ ಅದು ಕಿತ್ತಾಕೋ ಚಾನ್ಸಸ್ ತುಂಬ ಇರುತ್ತೆ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ಥರ ನೋಡಿ ಮೇಲಕ್ಕೆ ಸ್ವಲ್ಪ ವಯರ್ನ ಇಟ್ಕೊಂಡು ರೌಂಡಾಗಿ ಈ ಥರ ಆಪೋಸಿಟ್ ಡೈರೆಕ್ಷನಲ್ಲಿ ಸುತ್ಕೊಬೇಕು. ಎಡ್ಜಲ್ಲಿ ಈ ಥರ ಪ್ಲಗ್ನ ಮೇಲೆ ಸ್ವಲ್ಪ ಜಾಗ ಬಿಟ್ಟಿರ್ತೀವಲ್ಲ, ಅದರಲ್ಲಿ ಹಾಕ್ಬಿಟ್ಟು ಕೆಳಗಡೆ ವೈರ್ನ ಎಳ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನೀಟಾಗಿ ನೋಡ್ತಾ ಇರ್ಬೋದು, ಎಷ್ಟೇ ನಾವು ಹೇಳಿದ್ರೂ ಅದು ಮತ್ತೆ ಬಿಟ್ಕೊಳಲ್ಲ, ನೀಟಾಗಿರುತ್ತೆ. ಇದನ್ನು ಬೇಕಾದರೆ ನಾವು ಎಲ್ಲಿ ಬೇಕಾದ್ರೂ ಇಟ್ಕೋಬೋದು. ಮಕ್ಳಿಗೆ ಸಿಕ್ಕಿದ್ರೂ ಏನೂ ಆಗೋಲ್ಲ, ಬಿಚ್ಕೊಳೋ ಚಾನ್ಸಸ್ ಇರೋಲ್ಲ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ಶಾಕ್ಸ್ ಹುಡುಕೋದೇ ಮಾರ್ನಿಂಗ್ ಟೈಮ್ ನಮ್ಗೆ ಬ್ಯುಸಿ ಇರ್ತೀವಲ್ವ, ಮಾರ್ನಿಂಗ್ ಕೆಲಸ ಜಾಸ್ತಿ ಇದ್ದಾಗ ಶಾಕ್ಸ್ ಹುಡುಕೋದೇ ಒಂದು ಕೆಲಸ ಆಗ್ತಾ ಇರ್ತೈತೆ. ಒಂದಕ್ಕೆ ಸಿಕ್ಕಿದ್ರೆ ಇನ್ನೊಂದು ಸಿಗ್ತಾ ಇರಲ್ಲ ಫ್ರೆಂಡ್ಸ್. ಆ ಥರ ಇದ್ದಾಗ ನೋಡಿ, ಈ ಥರ ಮಾಡಿ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಫಸ್ಟು ಒಂದು ಫೇರ್ನ ಎತ್ಕೊಂಡಿದ್ದೀನಿ ನಾನು, ಎರಡೂ ಜೋಡಿ ಎತ್ಕೊಂಡು ನೋಡಿ ಸ್ವಲ್ಪ ಕೆಳಭಾಗದಲ್ಲಿ ಇಟ್ಕೊಂಡು ಒಂದನ್ನು ನೋಡಿ ಈ ಥರ ರೋಲ್ ಮಾಡ್ಕೊಂಬಿಡ್ಬೇಕು. ಕೆಳಗಡೆಯಿಂದ ಮಾಡ್ಕೊಂಬಂದು ಒಂದು ಸ್ವಲ್ಪ 1 ಇಂಚ್ ಇದ್ದಷ್ಟು ಸ್ಟಾಪ್ ಮಾಡಿಕೊಂಡು ಮೇಲೆ ಭಾಗನ ಇದರೊಳಗಡೆ ಸೇರಿಸ್ಕೋಬೇಕು. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಈ ಥರ ಮಾಡಿಕೊಂಡು ಪ್ರತಿಯೊಂದನ್ನು ನಾವು ಸಾಕ್ಸ್ ಈ ಥರ ಇದೇ ರೀತಿಯಲ್ಲಿ ಮಾಡಿಟ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಅರ್ಜೆಂಟಿಗೆ ನಾವು ಬೆಳಗ್ಗೆ ಆಫೀಸ್ಗೆ ಹೋಗೋರು ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗೋರೆಲ್ಲ ಇರ್ತಾರಲ್ವ, ಅವ್ರಿಗೆ ಬೇಗನೆ ಎತ್ಕೊಡ್ಬೋದು, ನಮ್ಮ ಕೆಲಸನೂ ಸುಲಭ ಆಗುತ್ತೆ ಫ್ರೆಂಡ್ಸ್. ನೋಡಿ, ವಿಡಿಯೋದಲ್ಲಿ ತೋರಿಸ್ತೀನಿ, ಇನ್ನೂ ಒಂದು ತೋರಿಸ್ತಾ ಇದ್ದೀನಿ. ಇದು ಲೆಂತ್ ಇರೋವಂಥ ಸಾಕ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ಇದೇ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ಥರ ರೋಲ್ ಮಾಡ್ಕೊಂಬಂದು ಮೇಲೆ ಭಾಗದಲ್ಲಿ
ಕೆಳಗಡೆ ಭಾಗನ ಇಟ್ಕೋಬೇಕು ಅಷ್ಟೇ. ನೋಡಿ ಈ ಥರ ಇಟ್ಕೊಂಡು ಎಲ್ಲ ಸಾಕ್ಸ್ನೂ ನಾನು ಇದೇ ರೀತಿ ಇಟ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಜೋಡಿಸ್ಕೊತಾ ಇದ್ದೀನಿ. ಈ ಥರ ವೇಸ್ಟ್ ಬಾಕ್ಸು ಶೂದೆಲ್ಲ ಬಂದಿರುತ್ತಲ್ವ ಫ್ರೆಂಡ್ಸ್, ಆ ಥರ ಬಾಕ್ಸಲ್ಲಿ ಹಾಕಿ ಈ ಥರ ಜೋಡಿಸ್ಕೊಂಡು ಎಷ್ಟು ಬೇಕಾದ್ರೂ ನಾವು ಜೋಡಿಸ್ಕೋಬೋದು. ನೋಡ್ತಾ ಇರ್ಬೋದು ಇನ್ನೂ ಎಷ್ಟು ಸ್ಪೇಸ್ ಇದೆ ಅಂತ. ಅವಾಗ ಯಾವ ಥರ ಇತ್ತು, ಇವಾಗ ನೋಡಿ ಎಷ್ಟು ಸ್ಪೇಸ್ ಫ್ರೀ ಆಗಿದೆ ಅಂತ. ಇನ್ನೂ ಬೇಕಿದ್ದರೆ ನಾವು ಇಟ್ಕೋಬೋದು ಕರ್ಚಿಪ್ಸ್ ಎಲ್ಲ, ಹ್ಯಾಂಡ್ ಕರ್ಚಿಪ್ಸ್ ಎಲ್ಲ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ ಹ್ಯಾಂಡ್ ವಾಶು ನಾವು ಮನೆಯಲ್ಲಿ ಸಿಂಕ್ ಹತ್ರ ಮತ್ತು ವಾಶ್ ಬೇಷನ್ ಹತ್ರ ಎಲ್ಲ ಇಕ್ಕಿರ್ತೀವಲ್ವ, ಯೂಸ್ ಮಾಡ್ಕೊಂಡು ಮಕ್ಕಳು ಯೂಸ್ ಮಾಡಬೇಕು ಅಂದರೆ ಪದೇ ಪದೇ ಹೋಗಿ ಅದನ್ನು ಪ್ರೆಸ್ ಮಾಡಿ ಅವರು ವೇಸ್ಟ್ ಮಾಡ್ತಾಯಿರ್ತಾರೆ ತುಂಬಾ. ಆ ಥರ ಇದ್ದಾಗ ನೋಡಿ ಈ ಥರ ಒಂದು ಕ್ಲಿಪ್ ಹಾಕ್ಕೊಂಡು ನಾವು ಯೂಸ್ ಮಾಡಬೇಕು ಅಂದಾಗ ನಾವು ತೆಕ್ಕೊಂಡು ಮತ್ತೆ ಆ ಕ್ಲಿಪ್ ಹಾಕ್ಕೊಬಿಟ್ರೆ ಸಾಕು ಫ್ರೆಂಡ್ಸ್, ಮತ್ತೆ ಅದು ಬರಲ್ಲ. ನೋಡ್ತಾ ಇರ್ಬೋದು ಎಷ್ಟೇ ಪ್ರೆಸ್ ಮಾಡಿದ್ರು ಬರಲ್ಲ. ಈ ಥರ ಮಾಡೋದ್ರಿಂದ ಮಕ್ಕಳು ಹ್ಯಾಂಡ್ ವಾಶ್ನ ವೇಸ್ಟ್ ಮಾಡೋ ಪ್ರಾಬ್ಲಮಿಂದ ತಪ್ಪಿಸ್ಕೋಬೋದು. ಬೇಕಿದ್ದರೆ ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ಒಳ್ಳೆಯ ಕಂಟೆಂಟ್ ಕೊಡೋಕ್ಕೆ ನಿಮ್ಮ ಹತ್ರ ಟ್ರೈ ಮಾಡ್ತೀನಿ. ಪ್ಲೀಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.